ಗುರೂಜಿ ಫೌಂಡೇಶನ್ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಈಗ ಫೌಂಡೇಶನ್ ವಿಚಾರದಕ್ಕೆ ಬಂದಾಗ ಈಗ ನೋಡಿ, ಈ ಹುಡುಗನಿಗೆ 18 ವರ್ಷ, ಇವನು 18 ತಿಂಗಳಾಗಿದ್ರೂ ಕೂಡ ಈ ಮಗುಗೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾವುದೇ ನಕ್ಷತ್ರ ಆಗಿರಲಿ, ಮಗು ಹುಟ್ಟಿದ 3 ತಿಂಗಳಲ್ಲಿ ಮಗು ಹೊಟ್ಟೆ ತುಂಬ ಹರಳೆ ಇದ್ದಂಗೆ ಇರಬೇಕು, ಹತ್ತಿ ಇದ್ದಂಗೆ ಇರಬೇಕು ಹೊಟ್ಟೆ. ಈ ಹುಟ್ಟತಕ್ಕಂಥ ಮಕ್ಕಳಿಗೆ ಎಲ್ಲ ಗಟ್ಟಿ ಹೊಟ್ಟೆನೆ. ಯಾಕೆ ಅಂದರೆ ತಾಯಿದು ಬಂದಾಗಿರುತ್ತೆ, ಮಗುದೂ ಬಂದಾಗಿರುತ್ತೆ. ಅಮ್ಮನಿಗೂ ಕೂಡ ಗರ್ಭಿಣಿ ಆಗಿರೋ ವ್ಯವಸ್ಥೆಯಲ್ಲಿ ಕರೆಕ್ಟ್ ರೀತಿಯಲ್ಲಿ ಯೂರಿನ್ ಮೋಷನ್ ಕರೆಕ್ಟಾಗಿ ಆಗಲ್ಲಮ್ಮ. ಇದು ನಿಜವಾಗಲೂ ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಗರ್ಭಿಣಿ ಆಗಿರೋ ವ್ಯವಸ್ಥೆಯ ಸಮಯದಲ್ಲಿ ಯಾವುದೇ ಗರ್ಭಿಣಿ ಹೆಂಗಸಿಗೆ ಯೂರಿನ್ ಮೋಷನ್ನು ಕರೆಕ್ಟ್ ಟೈಮ್ ಸರಿಯಾಗಿ ಆಗಲ್ಲ. ಕಾರಣ ಆತಂಕ, ಭಯದಲ್ಲೇ ಇರ್ತಾರೆ. ಇದೆಲ್ಲವೂ ಕೂಡ ಮಗುವಿನ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಮ್ಮ ಜನದಲ್ಲಿ ಯಾರಿಗೂ ಇನ್ನೂ ಗೊತ್ತಿಲ್ಲ. ಯಾಕಿಂತ ದುಡ್ತು ಅಂದರೆ ಅದು ಹುಟ್ಟಿದ್ದಲ್ಲ, ನೀವು ಮಾಡ್ಕೊಂಡಿರೋದು. ಇದನ್ನು ರಿಪೇರಿ ಮಾಡೋಕ್ಕೆ ಯಾವ ದೇವರಿಂದನೂ ಸಾಧ್ಯ ಇಲ್ಲ. ದೇಹ ರಚನೆ ಭಗವಂತನದು. ಭಗವಂತನ ದೇಹ ರಚನೆಯನ್ನು ನೀವು ಗುರುತಿಸ್ಕೊಂಡು ಮಗುವನ್ನು ರಿಪೇರಿ ಮಾಡೋದು ನಿಮ್ಮ ಪ್ರಯತ್ನ. ಇಲ್ಲ, ಮಗು ಹುಡ್ತಾ ಹೆಣ್ಣ ಗಂಡ, ದಪ್ಪಗದ ಸಣ್ಣಗದ, ಎಷ್ಟು ಕೆ ಜಿ ಐತೆ, ಕಮ್ಮಿ ಆಯ್ತಾ, ಜಾಸ್ತಿ ಆಯ್ತಾ, ಈ ಕರ್ಮ ತಿಳ್ಕೊತೀವಿ ಹೊರತು ಮಗುವಿನ ದೇಹದಲ್ಲಿ ಯಾವ ಸಮಸ್ಯೆಯಲ್ಲಿ ಮಗು ಬಂದಿದೆ ಅಂತ ಯಾರು ಹೇಳೋಕ್ಕಾಗಿಲ್ಲ. ಯಾವ ಮೆಡಿಕಲಲ್ಲೂ ಹೇಳೋಕ್ಕಾಗಲ್ಲ. ಮಗುವಿನ ದೇಹವನ್ನು ಗುರ್ತಿಸೇಳೋ ಮಟ್ಟಕ್ಕೆ ಯಾವುದೇ ಶಾಸ್ತ್ರದಲ್ಲಾಗಲಿ, ಯಾವುದೇ ಮೆಡಿಕಲ್ ಕೊಡ್ತಕ್ಕಂಥ ಯಾವುದೇ ವಿಚಾರದಲ್ಲಾಗಲಿ ಮಗುವಿನ ದೇಹಶಾಸ್ತ್ರವನ್ನು ಹೇಳಲಿಕ್ಕೆ ಯಾರಿಂದನೂ ಆಗಲ್ಲ. ನಾವು ಹುಟ್ಟಿದ್ದೀವಿ, ಹೇಳ್ತೀವಿ. ತಾಯಿ ಗರ್ಭದಲ್ಲಿರುವ ಮಗು ಹೇಗಿರುತ್ತೆ ಅಂದರೆ ಯಾವ ಹಂತದಲ್ಲಿ ಯಾವ ರೀತಿಯಲ್ಲಿ ಅನುಭವಿಸ್ತಾ ಇದೆ, ಪ್ರತಿಯೊಂದು ಮಗುನೂ ಕೂಡ ಗರ್ಭಾವ್ಯವಸ್ಥೆಯಲ್ಲಿ ಅನುಭವಿಸ್ತಾ ಇರುತ್ತೆ. ಯಾಕೆಂದರೆ ಯೋಚನೆ ಮಾಡ್ಕೊಂಡೇ ಮಗು ಇರೋದು. ಹುಟ್ಟಿದ ಮೇಲೂ ಅದಕ್ಕೆ ಯೋಚನೆ, ಎಲ್ಲಿಗೆ ತಗೊಂಡೋಗಿ ಸ್ಕೂಲ್ಗೆ ಹಾಕ್ತಾರಲ್ಲ ನನ್ನ, ಎಲ್ಲೋ ತೊಗೊಂಡು ಕಳಿಸ್ಬಿಡ್ತಾವ್ರಲ್ಲ, ಅದಕ್ಕೂ ಎಲ್ಲೂ ಯೋಚನೆ. ಆಮೇಲೆ ಕಳಿಸ್ಬಿಟ್ಟು ಅಮ್ಮನೂ ಯೋಚನೆ ಮಾಡ್ತಾಳೆ, ಮಗ ಹೆಂಗಾಯ್ತದೋ ಏನೋ, ಚೆನ್ನಾಗಿ ಓದ್ತಾನೋ ಏನೋ, ಲೈನ್ ಹೊಡೆದು ಬಿಡ್ತಾನೋ ಏನೋ ಅಲ್ಲಮ್ಮ. ಎಲ್ಲ ಬರೀ ಯೋಚನೆ ಮಾಡ್ಕೊಂಡೇ ಮಕ್ಕಳು ಮಾಡ್ಕೊಂಡಿದ್ದೀರಾ, ಯೋಚನೆ ಮಾಡ್ಕೊಂಡೇ ಮಕ್ಕಳನ್ನ ಓದಿಸ್ತಾ ಇದ್ದೀರಾ, ಮಕ್ಕಳು ಯೋಚನೆ ಕೊಟ್ಬಿಟ್ಟಿದ್ದೀರಾ. ಯಾವ ಪುರುಷಾರ್ಥಕ್ಕೆ ಈ ಭೂಮಿ ಮೇಲೆ ಬಂದೋ ನಾವು? ಇಷ್ಟು ಸೋಮಾರಿತನದಲ್ಲಿ ಇರಬೇಕಾದ್ರೆ ಮಕ್ಕಳಿಗೂ ಒಂದು ದಾರಿ ತೋರಿಸ್ತಿಲ್ಲ, ನೀವೂ ನೆಮ್ಮದಿಯಾಗಿಲ್ಲ, ಮಲ್ಕೊಂಡ್ರೂ ನಿದ್ದೆ ಬರಲ್ಲ. ಯಾವ ಕರ್ಮಕ್ರಿ ಬೇಕಿ ಜೀವನ? ಭಗವಂತ ನಿಮಗೆ ಇಲ್ಲಿ ಕಳಿಸಿದ್ದು ತಿಳ್ಕೊಂಡು ಸಾಲ ತೀರಿಸ್ಬಿಟ್ಟು ಬಾರೋ ಮೂರ್ಖ ಅಂತ. ನಾವು ದುರಹಂಕಾರದಲ್ಲಿ ನನಗೆಲ್ಲ ಗೊತ್ತು ಅಂಥೇಳಿ ಹೆಂಗೆಂಗೋ ಮನೆ ಕಟ್ಕೊಂಡು, ಹೆಂಗೆಂಗೋ ಮದುವೆ ಮಾಡ್ಕೊಂಡು, ಹೆಂಗೆಂಗೋ ಮಕ್ಕಳು ಮಾಡ್ಕೊಂಡು, ಜೀವನ ಎಲ್ಲ ಕುತ್ಕೊಂಡು ನೋಡ್ಕೊಂಡು, ಅಯ್ಯೋ ಯಾಕೆ ಹಿಂಗಾಯ್ತು, ಯಾರ ಹತ್ರ ಹೇಳ್ಕೊಳಂಗಿಲ್ಲ. ಸ್ಟೇಜು ಪ್ರೆಸ್ಟೀಜ್ ಪ್ರಶ್ನೆ, ನಾನು ಸೂಪರ್, ನಮ್ಮಂಥರದ ಸಿಕ್ಕಾಕೋಬೇಕು, ಪೂರ್ತಿ ಇಳಿಸ್ಬಿಡ್ತೀವಿ ಕೆಳಗಡೆಗೆ. ನಮ್ಗೆ ಹೇಳ್ಬೇಕು ನಾನು ಕರೆಕ್ಟಾಗಿದ್ದೀನಿ ಅಂತ, ಪೂರ್ಣ ಎಲ್ಲ ಚಿತ್ರ ಕೊಟ್ಬಿಡ್ತೀನಿ ನಾನು. ಅಂದರೆ ವಿಷಯ ಇಷ್ಟೇ, ಮನುಷ್ಯ ಅಂತಕ್ಕಂಥ ದೇಹದ ಚಿತ್ರವನ್ನು ನಾವು ಕಲ್ಪನೆ ಮಾಡ್ಕೋಬೇಕು. ಯಾಕೆ ಅಂದರೆ ಬೇಸ್ ಮಟ್ಟದ ವಿಷಯ ಏನಕ್ಕೆ ಹೇಳಿದೆ ನಾನು ಅಂತಂದರೆ, ನಮ್ಮ ಇಡೀ ವಂಶದ ಕಥೆಯೆಲ್ಲ ನಿವಾರಣೆ ಮಾಡಿ ನಮಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸುತ್ತೆ ಆ ಬೇಸ್ ಮಟ್ಟ. ಅಂದರೆ ನಮಗೆ ಅದರ ಸತ್ಯ ಗೊತ್ತಿದೆಯಾ? ಹೋಗಲಿ, ಶಾಸ್ತ್ರ ಹೇಳೋರು, ವಾಸ್ತು ಹೇಳೋರಿಗೆ ನಾನು ಚಾಲೆಂಜ್ ಮಾಡಿ ಕೇಳ್ತೀನಿ, ಯಾರೇ ಆಗಿರಲಿ ಹೇಳಿ ನೋಡೋಣ, ಪಾಯ ಗಟ್ಟಿ ಮಾಡುವ ವಿಧಾನ ಯಾವುದು, ಹೇಗೆ? ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವಾಗಿ ಈ ಪಾಯ ಗಟ್ಟಿ ಆಗ್ತಕ್ಕಂತಹ ಒಂದು ವಿಚಾರಕ್ಕೆ ಏನಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಹೇಳಿದ್ರೆ, ಶ್ರೀಗಂಧ ಏನಮ್ಮ? ಶ್ರೀಗಂಧ ಗೊತ್ತಲ್ಲ? ಶ್ರೀಗಂಧವನ್ನು ತೆಗೆದಾಗ ಅದನ್ನು ಎತ್ಕೊಂಡ್ರೆ ಕೈಗೆ ಎಷ್ಟು ನೈಸ್ ಇರುತ್ತಮ್ಮ. ಆ ರೀತಿಯಾಗಿರ್ತಕ್ಕಂತಹ ಮಣ್ಣು ಬೇಕು. ಪಾಯದಲ್ಲಿರುವಂಥ ಮಣ್ಣಲ್ಲಿ ನುರ್ಜುಗಲ್ಲಿರುತ್ತೆ, ಇರುವೆ ಓಡಾಡ್ತಾ ಇರುತ್ತೆ, ಬೇಕಾದಷ್ಟು ರೀತಿ ಸಮಸ್ಯೆ ಇರ್ತಕ್ಕಂಥ ಆ ಮಣ್ಣಿರುತ್ತೆ, ಅದು ನಿಮಗೆ ಗೊತ್ತಿಲ್ಲ. ಅದೇ ಮಣ್ಣನ್ನು ಮತ್ತೆ ತುಂಬಬಾರದು ಅಂದರೆ ಏನು ಮಾಡಬೇಕು ಅಂದರೆ, ಶ್ರೀಗಂಧದ ರೀತಿಯಲ್ಲಿ ಸುಗಂಧ ಭರಿತವಾಗಿರುವಂತಹ ಮಣ್ಣನ್ನು ಆರಿಸ್ಕೋಬೇಕು. ಶ್ರೀಗಂಧದ ರೀತಿಯಲ್ಲಿ ನುಣುಪಿರಬೇಕು, ಮತ್ತು ಸುಗಂಧ ಭರಿತ ಸುವಾಸನೆ ಭರಿತವಾದ ಮಣ್ಣಿರಬೇಕು. ಆ ಮಣ್ಣನ್ನು ಎಲ್ಲಿಂದ ತರಿಸ್ಬೇಕು ಅದನ್ನು ಮೊದಲು ತಿಳ್ಕೋಬೇಕು. ಅದಕ್ಕೊಂದು ಸಣ್ಣ ಉದಾಹರಣೆ, ಕೆಮ್ಮಣ್ಣು ಗೊತ್ತೇನಮ್ಮ? ಗೊತ್ತು ಗುರುಜಿ. ರಂಗೋಲಿ ಪಕ್ಕದಲ್ಲಿ ಹಾಕ್ತಾರಲ್ಲ, ಆ ಕೆಮ್ಮಣ್ಣು ನೋಡಿ ನೀವು ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಚೆನ್ನಾಗಿ ಗುಜ್ಜಿ ಮತ್ತು ಕೆಳಗಡೆ ಬಿಡಿಸ್ಬಿಟ್ಟು ಸ್ವಲ್ಪ ಮೂಗತ್ರ ತಗೊಳ್ಳಿ, ಎಷ್ಟು ಸುವಾಸನೆ ಬರುತ್ತೆ ಸ್ವಲ್ಪ ಯೋಚನೆ ಮಾಡಬೇಕು. ಹೌದಲ್ಲ? ಈಗ ನಮ್ಮ ಪಾಯಕ್ಕೆ ಕೆಮ್ಮಣ್ಣು ಹಾಕಬೇಕು. ಎಷ್ಟೋ ಜನ ಕೆಮ್ಮಣ್ಣು ಅಂದರೆ ಗೊತ್ತಿಲ್ಲ. ಅದು ಹೆಂಗಿರುತ್ತೆ ಸ್ವಾಮಿ, ಎಲ್ಲಿ ಸಿಗುತ್ತೆ ಸ್ವಾಮಿ ಅಂತ ಕೇಳ್ತಾರೆ. ಯಾಕೆ ನನಗೆ ಟ್ರೈಲ್ ಗೊತ್ತಾಗ್ತಾ ಇದೆ. ನಾವು ಮನೆ ಕಟ್ಸೋ ಪ್ಲಾನ್ ಹೇಳ್ಕೊಳಕ್ಕೆ ಹೋದಾಗ ಸ್ವಾಮಿ ಕೆಮ್ಮಣ್ಣ, ಎಷ್ಟೋ ಜನಕ್ಕೆ ಫಾರಿನಿಂದ ಬಂದಂಗೆ ಆಡ್ತಾರೆ.
ಕೆಮ್ಮಣ್ಣು ಹೆಂಗಿರುತ್ತೆ ಸ್ವಾಮಿ, ನನಗೆ ನಗು ಬರುತ್ತೆ. ಆದರೆ ನಾವು ಭಾರತ ದೇಶದಲ್ಲಿ ಹುಟ್ಟಿದೀವಲ್ವ ಕೆಮ್ಮಣ್ಣು ಗೊತ್ತಿಲ್ಲದೆ ಇರ್ತಕ್ಕಂಥ ಜನ. ಹಾಗಾಗಿ ಕೆಮ್ಮಣ್ಣನ್ನು ಯಾವ ರೀತಿಯಾಗಿ ತರಬೇಕು, ಕೆಮ್ಮಣ್ಣನ್ನು ಹೇಗೆ ಬಳಸಬೇಕು, ಒಳಗಡೆಗೆ ಯಾವ ರೀತಿ ಫಿಲ್ ಮಾಡಬೇಕು, ಈ ಕ್ರಮವನ್ನು ಅನುಸರಿಸ್ತಕ್ಕಂಥದ್ದು ಪಾಯ ಗಟ್ಟಿಯಾಗತ್ತೆ ಹೊರ್ತು ಚೆನ್ನಾಗಿ ತುಳಿದುಬಿಟ್ಟು ನೀರು ಹಾಕಿದ್ದೀವಿ ಗಟ್ಟಿಯಾಗಿದ್ದೀವಿ ಅನ್ನೋ ಪ್ರಶ್ನೆ ಅಲ್ಲ. ಉಳಿದ ಭಾಗ ಯಾವಾಗ ಹೇಳೋಣ, ಮುಂದಿನ ಸಂಚಿಕೆಯಲ್ಲಿ ಹೇಳ್ತಕ್ಕಂತಹ ಒಂದು ವಿಚಾರದಲ್ಲಿ ಪಾಯ ಗಟ್ಟಿ ನೀವು ಗಟ್ಟಿ, ಪಾಯ ಟೊಳ್ಳು ನೀವು ಟೊಳ್ಳು. ಈ ಜೀವನದಲ್ಲಿ ಯೋಚನೆ ಮಾಡೋದು ಪ್ರಭಯ ಯಾವ ಕಾರಣಕ್ಕೂ ಯಾರಿಗೂ ಬರಬಾರ್ದು, ಭಗವಂತ ಯಾರಿಗೂ ಕೊಟ್ಟಿಲ್ಲ, ನೀವು ತಗೋಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥ ಒಂದು ವಿಚಾರನೆ ಹೊರತು ಆರ್ಡರ್ ಮಾಡ್ತಾ ಇಲ್ಲ. ಯಾರ ಮೇಲೂ ನನಗೆ ಕೋಪ ಇಲ್ಲ. ದಯವಿಟ್ಟು ವಿಚಾರಗಳನ್ನು ತಾಳ್ಮೆಯಿಂದ ಅನುಸರಿಸಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಮನೆ ಅಂತಕ್ಕಂಥದ್ದು ಕುಟುಂಬದವರೆಲ್ಲ ನೆಮ್ಮದಿಯಾಗಿರಬೇಕು ಅಂತಕ್ಕಂಥ ಉದ್ದೇಶವಾಗಿದೆ ಅಂತ